ರಾಜ್ಯ ಬಿಜೆಪಿ ಸಿಬಿಐಗೆ ವಹಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದೆ. ಬಿಜೆಪಿ ನಾಯಕರು ಇದೇ ವಿಚಾರದಲ್ಲಿಯೇ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ವಿಪಕ್ಷಗಳ ಒತ್ತಡಕ್ಕೆ ಮಣಿಯುತ್ತಾ ರಾಜ್ಯ ಸರ್ಕಾರ ಅನ್ನೋದು ಈಗಿರುವಂತಹ ಪ್ರಶ್ನೆ ಸಿಬಿಐಗೆ ವಹಿಸುವಷ್ಟು ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ತನಿಖೆ ಮಾಡ್ತಾರೆ ಇವರು, ಏನ್ ತನಿಖೆ ಮಾಡ್ತಾರೆ? ಜವಾಬ್ದಾರಿ ಇರ್ತ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಇದು. ಒಬ್ಬ ಮಂತ್ರಿ, ಒಬ್ಬ ಮುಖ್ಯಮಂತ್ರಿ ಹೋಗಿ ಕುಟುಂಬವನ್ನ ಭೇಟಿ ಮಾಡೋದಿಲ್ಲ. ಇವತ್ತು ಯಾರು ಅಲ್ಲಿ ಇವತ್ತು ಹತ್ಯೆ ಮಾಡಿದ್ದಾರೆ, ಅವ್ರ ಬಗ್ಗೆ ಒಬ್ಬನು ಕೂಡ ಹೇಳಿಕೆ ಕೊಟ್ಟಿಲ್ಲ. ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀರಿ. ಏನು ತನಿಖೆ ಇವರಿಂದ ನಿರೀಕ್ಷೆ ಮಾಡ್ತೀರಿ? ನಾವು ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿದೆ, ಸಿಬಿಐ ತನಿಖೆಗೆ ಇದನ್ನ ಕೊಡಬೇಕು. ನಿಮ್ಮ ಬೂಟಾಟಿಕೆ ನಮಗೆ ಅವಶ್ಯಕತೆ ಇಲ್ಲ. ಯಾವ ನಿಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ, ನಿಮ್ಮ ದಲಿತ ಶಾಸಕನನ್ನು ಯಾವ ರೀತಿ ನೀವು ರಕ್ಷಣೆ ಮಾಡ್ಕೊಂಡಿದ್ದೀರಿ ಗೊತ್ತಿದೆ ನಮಗೆ. ಒಬ್ಬ ದಲಿತ ಶಾಸಕರಿಗೆ ನ್ಯಾಯ ಕೊಡಲಿಲ್ಲ, ಒಂದು ಹೆಣ್ಣುಮಗಳು ಹತ್ಯೆ ಆಗಿದೆ, ಅದಕ್ಕೂ ಕೂಡ ನಿಮ್ಮಿಂದ ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ತೇಜೋವಧೆ ಮಾಡ್ತಕ್ಕಂಥ ನೀಚ ಕೆಲಸಕ್ಕೆ ಹಿಡಿದಿರ್ತಕ್ಕಂಥ ರಾಜ್ಯ ಸರ್ಕಾರ ಇವರಿಂದ ತನಿಖೆ ಸರಿಯಾಗಿ ಆಗ್ತದೆ ಅಂತೇಳಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾಗಿದ್ರೆ, ಇಲ್ಲಿ ಸಿ ಬಿ ಐಗೆ ಹೋಗುವಂಥ ಸಂದರ್ಭ ಬಂದರೆ ಸಿ ಬಿ ಐಗೆ ಬೇಕಾದಷ್ಟು ಕೇಸ್ಗಳು ಕೊಟ್ಟಿದ್ದೀವಿ. ಏನು ಕರ್ನಾಟಕದಲ್ಲಿ ಸಿ ಬಿ ಐ ಏನು ಇದೊಂದು ಹೊಸದಾಗಿ ಸಿ ಬಿ ಐ ಏನು ಭಾಳ ದೊಡ್ಡ ಇದರಲ್ಲಿ ಇರೋದಿಲ್ಲ. ಅವರೂ ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿನೇ. ನಮ್ಮಲ್ಲಿ ಆಗಲಿಲ್ಲ, ಈಗ ಅವನ್ನ ಹಿಡ್ಕೊಂಡು ಬಂದಿದ್ದಾರೆ. ಅವನ್ನ ಹಿಡ್ಕೊಂಡು ಬರಲಿಲ್ಲ, ಅವ್ನು ಬಿಟ್ಬಿಟ್ಟಿದ್ರು, ಅಥವಾ ಅವ್ನು ಸಿಕ್ಕಿಲ್ಲ, ಅವನೆಲ್ಲೋ ದೇಶ ಬಿಟ್ಟು ಹೊಡೋಗಿದ್ದಾನೆ ಬೇರೆ ದೇಶಕ್ಕೆ ಅಂತಂತೆಲ್ಲ ಅಂದರೆ ಆಗ್ಬೋದು. ಆದರೆ ಈಗ ಅವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಆ ತನಿಖೆಯಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಒಂದು ವೇಳೆ ಇವರೇ ಹೇಳಿದಾಗೆ 4 ಜನ ಅವ್ರ ಹಿಂದೆ ಇದ್ದಾರೆ, ಪ್ರಚೋದನೆ ಮಾಡಿದ್ದಾರೆ, ಇವೆಲ್ಲ ನಾನು ಹೇಳೋದಕ್ಕಿಂತ ಇನ್ವೆಸ್ಟಿಗೇಷನ್ ಹೇಳುತ್ತಲ್ವಾ. ಅದರಿಂದ ನಾವೇನಾರು ಒಂದು ಮಾತು ಹೇಳಿದರೆ ಅದನ್ನು ತಿರುಚುವಂಥದ್ದು, ಅದನ್ನು ಮುಖ್ಯಮಂತ್ರಿಗಳ ಮೇಲೆ, ನನ್ನ ಮೇಲೆ ದೂಷಣೆ ಮಾಡ್ತಕ್ಕಂಥದ್ದು, ಅದೆಲ್ಲ ಸರಿ ಕಾಣಿಸೋದಿಲ್ಲ. ವ್ಯವಸ್ಥೆ ಇದೆ, ದೆರ್ ಇಸ್ ಎ ಸಿಸ್ಟಮ್. ಆ ಸಿಸ್ಟಮಿನ ಪ್ರಕಾರ ಹೋಗಬೇಕಾಗಿ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು, ತಗೊಳ್ತೀವಿ.